ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಒಂದು ಫ್ರೂಟ್ ಕೇಕ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದು ವಿಶೇಷ ಅಂತಂದರೆ ಮೈದಾನ ಬಳಸಿಲ್ಲ, ಮತ್ತೊಂದು ವಿಶೇಷ ಅಂತಂದರೆ ಸಕ್ಕರೆ ಕೂಡ ಬಳಸಿಲ್ಲ. ಆದರೂ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಮಾಡೋದು ಕೂಡ ತುಂಬ ಸುಲಭ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಜೊತೆಗೆ ಆರೋಗ್ಯಕರವಾದ ಒಂದು ಫ್ರೂಟ್ ಕೇಕು ಸುಲಭನಾಗಿ ಮನೆಯಲ್ಲಿ ಅವನ್ ಇಲ್ಲದೇನೆ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಮೊದಲನೇದಾಗಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ನಷ್ಟು ಬೆಲ್ಲದ ಪುಡಿ ಆರ್ಗ್ಯಾನಿಕ್ ಇದು ಹಾಕ್ಕೊಂಡಿದ್ದೀನಿ. 1/4 ಕಪ್ನಷ್ಟು ಬಿಸಿ ನೀರನ್ನು ಹಾಕ್ಕೋತಾ ಇದ್ದೀನಿ. ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಬೆಲ್ಲ ಕರಗಬೇಕು. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ 1/4 ಕಪ್ನಷ್ಟು ಯಾವುದಾದ್ರೂ ಫ್ರೂಟ್ ಜ್ಯೂಸನ್ನ ಹಾಕ್ಕೋಬೇಕು. ನಾನಿಲ್ಲಿ ಕಿತ್ತಳೆ ಹಣ್ಣಿನ ಜ್ಯೂಸನ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಮೂಸಂಬಿದು ಇಲ್ಲ ಅಂತಂದರೆ ದ್ರಾಕ್ಷಿದು ಯಾವ್ದು ಬೇಕಾದರೂ ಹಾಕ್ಕೋಬೋದು. ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ 1 ಅಥವಾ 2 ಸ್ಪೂನ್ನಷ್ಟು ಖರ್ಜೂರನ ಕಟ್ ಮಾಡ್ಕೊಂಡಿರೋ ಅಂಥದ್ದು, ದ್ರಾಕ್ಷಿನೂ ಅಷ್ಟೇ ಪ್ರಮಾಣದ್ದು. ಇಲ್ಲಿ ಕರಿ ದ್ರಾಕ್ಷಿ ಮತ್ತು ಈ ಥರ ಯೆಲ್ಲೋ ಕಲರ್ದು ಮತ್ತು ಸ್ವಲ್ಪ ಚೆರ್ರಿ ಅಂದರೆ ಡ್ರೈ ಚೆರ್ರಿನ ಕಟ್ ಮಾಡ್ಕೊಂಡಿರೋ ಅಂಥದ್ದು. ಟೂಟಿ ಫ್ರೂಟಿ ನಿಮಗೆ ಎಷ್ಟು ಕಲರ್ ಸಿಗುತ್ತೋ ಅಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಇನ್ನೂ ಯಾವುದಾದ್ರೂ ನಿಮಗೆ ಸಿಕ್ಕಿದ ಪಕ್ಷದಲ್ಲಿ ಅದನ್ನು ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಫ್ರೂಟ್ಸ್ ಹಾಕ್ತೀರಾ ಅಷ್ಟು ಚೆನ್ನಾಗಿರುತ್ತೆ. ಎಲ್ಲ ಡ್ರೈ ಫ್ರೂಟ್ಸ್ ಹಾಕಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಮುಚ್ಚಿ ಒಂದು 50 ನಿಮಿಷ ಬಿಡಬೇಕು ಸೋಕ್ ಆಗೋಕ್ಕೆ. ಅಷ್ಟೊತ್ತಿಗೆ ಒಂದು ಕಪ್ಗೆ 2 ಟೇಬಲ್ ಸ್ಪೂನ್ನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಈಗ ಮೊಸರನ್ನ ಸ್ವಲ್ಪ ಈ ಥರ ಬೀಟ್ ಮಾಡ್ಕೊಂಡ್ಬಿಡೋಣ. ಸ್ಮೂತಾಗಿ ಆಗಬೇಕು. ಹಾಗಾಗಿ ಒಂದು ಸ್ಪೂನಿನ ಸಹಾಯದಿಂದ ಬೀಟ್ ಮಾಡ್ಕೊಂಡಿದ್ದೀನಿ. 1/3 ಭಾಗದಷ್ಟು ಹಾಲನ್ನು ಹಾಕ್ಕೋತಾ ಇದ್ದೀನಿ. ಒಂದು ಸ್ಟ್ಯಾಂಡರ್ಡ್ ಕಪ್ನಲ್ಲಿ 1/3 ಭಾಗದಷ್ಟು ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಕೂಡ ಒಂದು 45 ನಿಮಿಷ ಇಟ್ಟಿರೋಣ. ಈಗ ಇದು 45ರಿಂದ 50 ನಿಮಿಷ ಆಗಿದೆ. ಚೆನ್ನಾಗಿ ಸೋಕ್ ಆಗಿದೆ. ಇದಕ್ಕೆ 1/4 ಕಪ್ನಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಯಾವುದೇ ವಾಸನೆ ಇಲ್ಲದೆ ಇರೋವಂಥ ಎಣ್ಣೆನ ಹಾಕ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಎಣ್ಣೆ, ಫ್ರೂಟ್ ಜ್ಯೂಸು ಮತ್ತು ಬೆಲ್ಲ, ನಾವು ನೀರು ಹಾಕಿದ್ದು ಮತ್ತು ಡ್ರೈ ಫ್ರೂಟ್ಸು ಏನೇನು ಹಾಕ್ಕೊಂಡಿದ್ವಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಆಗಿದೆ ಇದು. ಇದಕ್ಕೆ ನಾನೀಗ ಒಂದು ಜರಡಿ ಇಟ್ಕೊಂಡು ಗೋಧಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಸ್ಟ್ಯಾಂಡರ್ಡ್ ಕಪ್ನಲ್ಲಿ 1/4 ಕಪ್ನಷ್ಟು ಗೋಧಿ ಹಿಟ್ಟು. ಇದನ್ನು ಈಗ ಜರಡಿ ಆಡ್ಕೊಂಡು ಬಿಡೋಣ. ಈಗ ಡೈರೆಕ್ಟಾಗಿ ನಾವು ಇದನ್ನು ಹಾಕ್ಕೋತಾ ಇದ್ದೀವಿ. ಈಗ ಮತ್ತೆ ಇದೇ ಜರಡಿಗೆ 1 ಟೀ ಸ್ಪೂನ್ನಷ್ಟು ಬೇಕಿಂಗ್ ಪೌಡರು, ಅರ್ಧ ಟೀ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾ, 2 ಟೀ ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೋತಾ ಇದ್ದೀನಿ. ಈಗ ಹಾಕ್ಕೊಂಡ್ಮೇಲೆ ಇದನ್ನು ಕೂಡ ಅದ್ರ ಜೊತೆಗೆ ಜರಡಿ ಮಾಡ್ಕೋಬೇಕು. ಜೊತೆಗೆ ಇಲ್ಲಿ ಏಲಕ್ಕಿ, ದಾಲ್ಚಿನ್ನಿ ಮತ್ತು ಶುಂಠಿ ಪುಡಿನ ಹಾಕ್ಕೊಂಡು, ಅಂದರೆ ಪುಡಿ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು ಜರಡಿ ಆಡ್ಕೋತಾ ಇದ್ದೀನಿ. ಇದು ಫ್ಲೇವರ್ಗೆ. ಎಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಧಾನಕ್ಕೆ. ಆದಷ್ಟು ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡಿಕೊಂಡಾಗ ಮಿಶ್ರಣ ತುಂಬ ಗಟ್ಟಿಯಾಗಿದೆ. ಹಾಗಾಗಿ ನಾವು ಈಗಾಗಲೇ ತಯಾರಿ ಮಾಡ್ಕೊಂಡು ಇಟ್ಕೊಂಡಿರೋ ಒಂದು ಮಜ್ಜಿಗೆ ಇದೆಯಲ್ಲ, ಅದನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಮತ್ತೊಮ್ಮೆ ಹಾಕ್ಕೊಳ್ಳೋಣ. ಉಳಿದಿರೋ ಮಜ್ಜಿಗೆನ ಸಂಪೂರ್ಣವಾಗಿ ಹಾಕ್ಕೊಂಡಾಗ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗುತ್ತೆ ಬ್ಯಾಟರ್ದು. ಈಗ ನಿಧಾನಕ್ಕೆ ಈ ರೀತಿಯಾಗಿ ಕಲಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬಂದಿರಬೇಕು. ತುಂಬ ನೀರಾಗಿ ಮಾಡ್ಕೋಬಾರ್ದು. ಈಗ ಇದಕ್ಕೆ ಮತ್ತೆ ಡ್ರೈ ಫ್ರೂಟ್ಸ್ನ ಹಾಕ್ಕೋತಾ ಇದ್ದೀನಿ.
ಗೋಡಂಬಿ ಚೂರುಗಳು, ಪಿಸ್ತಾ ಚೂರುಗಳನ್ನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಬಾದಾಮಿ ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಹಾಕಬೇಕು ಅಂತ ಇಷ್ಟಪಟ್ಟಲ್ಲಿ ಹಾಕ್ಕೋಬೋದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಶ್ರಣ ತುಂಬ ಗಟ್ಟಿಯಾಗೂ ಇರಬಾರ್ದು, ಹಾಗಂತ ತುಂಬ ನೀರಾಗೂ ಇರಬಾರ್ದು. ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಈಗ ಇಲ್ಲಿ ನಾನು ಬೇಕಿಂಗ್ ಟ್ರೇನ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಿಂಗ್ ಪೇಪರ್ನ ಕೂಡ ಹಾಕ್ಕೊಂಡಿದ್ದೀನಿ ಲೈನಿಂಗ್ ಆಗಿ. ಅದಕ್ಕೆ ಈ ಮಿಶ್ರಣನ ಹಾಕ್ಕೋತಾ ಇದ್ದೀನಿ. ಈಗ ಇದು ಹಾಕ್ಕೊಂಡಿದ ನಂತರ ನೀವು ಮೇಲ್ಗಡೆಯಿಂದ ಗಾರ್ನಿಷ್ ಮಾಡ್ಬೋದು. ಈ 1-2 ಬಾರಿ ಅಥವಾ 3 ಬಾರಿ ಈ ಥರ ಟ್ಯಾಪ್ ಮಾಡಬೇಕು. ಅಕಸ್ಮಾತಾಗಿ ಮಧ್ಯದಲ್ಲಿ ಗಾಳಿ ಸೇರಿಕೊಂಡಿದ್ರೆ ಅದೆಲ್ಲ ಹೋಗಿ ಕರೆಕ್ಟಾಗಿ ಸೆಟ್ಲ್ ಆಗುತ್ತೆ. ಈಗ ಮೇಲ್ಗಡೆ ನಾನು ಸ್ವಲ್ಪ ಟೂಟಿ ಫ್ರೂಟಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಾದಾಮಿ ಚೂರುಗಳು, ಗೋಡಂಬಿ ಬೇಕಾದರೆ ನೀವು ಹಾಕ್ಕೋಬೋದು. ಈಗ ಮತ್ತೆ 1 ಅಥವಾ 2 ಸಲ ಟ್ಯಾಪ್ ಮಾಡಿ ಇಲ್ಲಿ ಒಂದು ಬಾಣಲೆನಲ್ಲಿ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಮುಚ್ಚಳ ಮುಚ್ಚಿ 5 ನಿಮಿಷ ಇದನ್ನು ಬಿಸಿ ಮಾಡ್ಕೊಳ್ಳೋಣ, ಅಂದರೆ ಪ್ರೀ ಹೀಟ್ ಮಾಡ್ಕೊಳ್ಳೋಣ. ಈಗ ಆಗಿದೆ ಬಿಸಿ. ಅದರಲ್ಲಿ ಈ ಬೇಕಿಂಗ್ ಟ್ರೇನ ಇಟ್ಟಿದ್ದೀನಿ. ಸುಮಾರು 55 ನಿಮಿಷ ಅಥವಾ 60 ನಿಮಿಷ, ಅಂದರೆ 1 ಗಂಟೆ ಕಾಲ ಇದು ಸಣ್ಣ ಉರಿನಲ್ಲಿ ಬೇಕಾಗಬೇಕು. ಈಗ ಸುಮಾರು 55 ನಿಮಿಷ ಆಗಿದೆ. ಒಂದು ಸಲ ನೋಡೋಣ. ಪೂರ್ತಿಯಾಗಿ ಬೆಂದಿದೆ ಅಂತ ಆದರೆ ಸ್ವಿಚ್ ಆಫ್ ಮಾಡ್ಕೋಬೋದು. ಬೆಂದಿದೆ, ಇದು ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ತೆಕ್ಕೊಂಡು ಕೆಳಗಡೆ ಇಡಿಸ್ಕೊಳ್ಳೋಣ. ಈಗ ಸಂಪೂರ್ಣವಾಗಿ ಇದು ಆರಬೇಕು, ಇಲ್ಲ ಅಂತಂದರೆ ಮುರಿದು ಹೋಗುತ್ತೆ. ಈಗ ಆರಿದ ಮೇಲೆ ಇದನ್ನು ನಾವು ಡಿಮೋಲ್ಡ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನೀವು ಟ್ಯಾಪ್ ಮಾಡಿದಾಗ ಅದು ಇಡಿಯಾಗಿ ಬರುತ್ತೆ. ಈಗ ನಾವು ಹಾಕಿದ್ವಲ್ಲ ಪೇಪರು, ಅದನ್ನು ತೆಕ್ಕೊಂಡು ಬಿಡೋಣ. ಈಗ ಇದನ್ನು ಸರಿಯಾಗಿ ಇಟ್ಕೊಂಡು ಸಂಪೂರ್ಣವಾಗಿ ಆರಿದ ಮೇಲೆ ನೀವು ಕಟ್ ಮಾಡ್ಕೋಬೋದು. ಈಗ ಆರಿದೆ, ಇದು ಸಂಪೂರ್ಣವಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಈ ಥರ ನಿಮಗೆ ಯಾವ ಸೈಜಿನ ಪೀಸಸ್ ಬೇಕೋ ಆ ಥರ ನೀವು ಕಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬೇಕಾಗಿದೆ. ಒಂದು ಸಲ ಮಾಡಿ ನೋಡಿ. ತುಂಬ ರುಚಿಯಾಗಿರುವಂಥದ್ದು, ಜೊತೆಗೆ ಆರೋಗ್ಯಕರವಾದದ್ದ ಒಂದು ಫ್ರೂಟ್ ಕೇಕು. ಈಗ ಹೀಗೇನೆ ಎಲ್ಲನೂ ಸ್ಲೈಸ್ ಮಾಡಿಕೊಂಡು ನೀವು ಒಂದು ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿಕೊಂಡು ತಿನ್ಬೋದು. ಈ ರೀತಿಯಾಗಿ ನಿಮಗೆ ಟೀ ಟೈಮಲ್ಲಿ ಅಥವಾ ಕಾಫಿ ಟೈಮಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಈಗ ನೋಡೋಣ. ತುಂಬ ಫ್ಲಫಿಯಾಗಿ ಈ ರೀತಿಯಾಗಿ ಗೋಧಿ ಹಿಟ್ಟು ನಾವು ಬಳಸಿದ್ರೂ ಅದು ಗೊತ್ತಾಗಲ್ಲ. ನಿಮಗೆ ಅಕಸ್ಮಾತಾಗಿ ಗೋಧಿ ಹಿಟ್ಟು ಬೇಡ ಅಂತಂದರೆ ಮೈದಾ ಹಾಕ್ಕೊಂಡು ಬೇಕಾದರೆ ಮಾಡ್ಕೋಬೋದು. ಒಂದು ಸಲ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.